ನಮ್ಮ ರೋಡೇ ಹಾಳಾಗೋದು ನಾಯಿ ಹೊಡೆದು. ನಮಸ್ತೆ ಯೂನಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಸೀಕರ್ ಮಾಂಕ್. ನಾನಿವತ್ತು ಪುತ್ತೂರಿಗೆ ಹೊರಟಿದ್ದೇನೆ. ಯಾಕಂದರೆ ನಂದು ಬೈಕಲ್ಲಿ ಸ್ವಲ್ಪ ಇಲ್ಲೊಂದು ಎಂಜಿನ್ ಆಫ್ ಆಯಿತಾ. ನನ್ನ ಬೈಕಲ್ಲಿ ಹ್ಯಾಂಡಲ್ ಲಾಕ್ ಇಶ್ಯೂ ಇದೆ. ಸೊ ಅದನ್ನು ಸರಿ ಮಾಡ್ಸೋಕ್ಕೆ ನನಗೆ ಹತ್ತಿರ ರಾಯಲ್ ಎನ್ಫೀಲ್ಡ್ ಮೆಕ್ಯಾನಿಕ್ ಇರೋದು ಪುತ್ತೂರು, ಅಲ್ಲಿಗೆ ಹೋಗ್ತಾ ಇದ್ದೇನೆ ಈಗ. ಆಫ್ ರೋಡ್ ಬಂತಲ್ಲ ನಮ್ಮದು ರೆಡ್ ಕಾರ್ಪೆಟ್ ರೋಡ್. 4-5 ದಿವಸದಿಂದ ಹೆವಿ ಮಳೆ, ಅದಕ್ಕೆ ಜಾರ್ತಾ ಇದೆ. ಈಗ ನನಗೆ ಇದು ಮಾಮೂಲಿ ಆಯಿತು, ಹೋಗಿ ಹೋಗಿ ಡೈಲಿ ಈ ರೋಡಲ್ಲಿ ಹೋಗೋದ್ರಿಂದಾಗಿ ಈಗ ಸ್ವಲ್ಪ ಧೈರ್ಯ ಬಂದಿದೆ ಈ ರೋಡಲ್ಲಿ ಇಳಿಸೋಕ್ಕೆ. ಬ್ಯಾಕ್ ಸೈಡ್ ಟೈರ್ ಹಾವು ಬಂದಂಗೆ ಆ ಕಡೆ ಈ ಕಡೆ ತಿರುಗ್ತಾ ಇದೆ. ಓಕೆ, ಹಾಂ, ನಾನಿವತ್ತು ಈ ಹೊಳೆಯಲ್ಲಿ ಇಳಿಸಿ ಹೋಗಲ್ಲ, ಮೇಲಿಂದ ಹೋಗ್ತೀನಿ. ಸೊ ಮಾಂಕ್ಸ್ ಎಲ್ಲ ಹೇಗಿದ್ದೀರಿ? ಆರಾಮಣ? ಸೊ ಇವತ್ತು ನಂದು ಬೈಕಲ್ಲಿ ಹ್ಯಾಂಡಲ್ ಲಾಕ್ ವರ್ಕ್ ಆಗ್ತಿಲ್ಲ, ಅದನ್ನು ಸರಿ ಮಾಡ್ಸೋಕ್ಕೆ ಈಗ ಪುತ್ತೂರು ಕಡೆ ಹೊರಟಿದ್ದೇನೆ. ಹೋಗಿ ಅಲ್ಲಿ ಮೆಕ್ಯಾನಿಕ್ಸ್ ನನ್ನ ಫ್ರೆಂಡ್ಸೇ ಇರೋದು, ಭೂಷಣ್, ಆಮೇಲೆ ಇನ್ನೊಂದಷ್ಟು 3-4 ಜನ ಮೆಕ್ಯಾನಿಕ್ಸ್ ಇದ್ದಾರೆ. ಸೊ ಅಲ್ಲಿ ಹೋಗಿ ನಂದು ಹ್ಯಾಂಡಲ್ ಲಾಕ್ ಇಶ್ಯೂ ಫಿಕ್ಸ್ ಮಾಡಿಸಬೇಕು. ಅದರ ನಂತರ ನಂದು ಫ್ರಂಟ್ ABS ಚಾನೆಲ್ ವೈರ್ ಸರಿ ಇಲ್ಲ, ಅದರ ರೂಟಿಂಗ್ ಕರೆಕ್ಟ್ ಇಲ್ಲ. ಎಲ್ಲೋ ಮೆಕ್ಯಾನಿಕ್ಗೆ ಕೊಟ್ಟ ಟೈಮಲ್ಲಿ ಅದರ ರೀರೂಟಿಂಗ್ ಕರೆಕ್ಟಾಗಿ ಮಾಡಿಲ್ಲ. ಸೊ ಈ 2 ಇಶ್ಯೂನ ಫಿಕ್ಸ್ ಮಾಡೋಕ್ಕೆ ಈಗ ಹೋಗ್ತಾ ಇದ್ದೀನಿ. ಎಲ್ಲ ಕೊರೋನಾ ಪ್ಯಾಂಡಮಿಕ್ ಟೈಮಲ್ಲಿ ವ್ಯಾಕ್ಸಿನೇಷನ್ ಹಾಕಿಕೊಂಡು ಎಲ್ಲ ಸೇಫ್ ಆಗಿದ್ದೀರಿ ಅಂತ ಅಂದ್ಕೋತೀನಿ. ಇದು ನೋಡಿ ರಿಸರ್ವ್ಡ್ ಫಾರೆಸ್ಟ್ ಆನೆಗುಂಡಿ, ನಮ್ಮ ಕನಕಮಜಲಿಂದ ಒಂದು 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದು ರಿಸರ್ವ್ಡ್ ಫಾರೆಸ್ಟ್. ಸ್ವಲ್ಪ ಘಾಟ್ ಸೆಕ್ಷನ್ ಇದೆ. ಮಳೆ ಬಂದು ಹೇಗಿದೆ ನೋಡಿ, ವೆದರ್ ಫುಲ್ ಚಿಲ್ಲಾಗಿದೆ. ನನಗೂ ಪ್ರಕೃತಿಗೂ ಎಲ್ಲಿಲ್ಲದ ಸಂಬಂಧ, ಅದರ ಜೊತೆಗೆ ಮಳೆ ಇದ್ದರೆ ಇನ್ನೂ ಹತ್ತಿರ. ಟರ್ನಿಂಗಲ್ಲಿ ಸ್ಪೆಷಲಿ ತುಂಬ ಕೇರ್ಫುಲ್ ಆಗಿರಿ, ಯಾಕಂದರೆ ಟ್ರಕ್ಗಳು ಟರ್ನ್ ಆಗೋ ಟೈಮಲ್ಲಿ ಅದರ ಡೀಸೆಲ್ ಚಿಲ್ಲಿ ನಾನು ಬಿದ್ದಿದ್ದು 2 ಎಕ್ಸಾಂಪಲ್ ಇದೆ. ಅದಕ್ಕೆ ನಾನು ಟರ್ನಿಂಗ್ ಏರಿಯಾದಲ್ಲಿ ತುಂಬ ಕೇರ್ಫುಲ್ ಆಗಿರ್ತೀನಿ, ನೀವು ಹಾಗೆ ಕೇರ್ಫುಲ್ ಆಗಿರಿ. ಇವತ್ತು ಕ್ಯಾಮ್ರಾ ಸೆಟಪ್ ಬೇರೆ ಥರ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಇರೋ ಗೋಪ್ರೋದ ಜೊತೆಗೆ ಬಂದಿರೋ ಚೆಸ್ಟಿ ಮೌಂಟ್, ಇದು ಚೆಸ್ಟ್ಗೆ ಮೌಂಟ್ ಆಗುತ್ತೆ ಕ್ಯಾಮ್ರಾ. ಸೊ ಇವಾಗ ನಂದು ಈ ಶೂಟ್ ಆಗ್ತಿರೋದು ನಾನು ಕ್ಯಾಮ್ರಾನ ಚೆಸ್ಟಿಗೆ ಮೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಅದರದ್ದು ಶೂಟ್ ಆಗ್ತಿರೋದು ನೋಡಿ ಈ ಥರ ಕಾಣಿಸುತ್ತೆ. ವೈಡ್ ಆ್ಯಂಗಲಲ್ಲಿ ಹ್ಯಾಂಡಲ್ ಬಾರ್ ಫ್ರಂಟ್ ಪೋರ್ಷನ್ ಫುಲ್ ಕವರ್ ಆಗುತ್ತೆ, ಟ್ಯಾಂಕ್ ಬಿಟ್ಟು. ಎಷ್ಟು ಚೆನ್ನಾಗಿದೆ ಅಲ್ಲ ವೆದರ್. ಮಳೆ ಬಂದು ಜಸ್ಟ್ ನಿಂತಿರೋದಷ್ಟೇ, ಸುತ್ತಮುತ್ತ ಫುಲ್ ಗ್ರೀನರಿ, ಚೆನ್ನಾಗಿರೋ ರೋಡು. ನಮ್ಮ ಹುಲಿಯನ್ ಜೊತೆ ರೈಡ್ ಮಾಡೋದು ಈ ಥರ ಸಖತ್ ಮಜಾ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ವೆದರ್. ರೋಡ್ ವೆಟ್ ಇದೆ, ಕೇರ್ಫುಲ್ ಆಗಿರಬೇಕು ವೆಟ್ ರೋಡಲ್ಲಿ ಗಾಡಿ ರೈಡ್ ಮಾಡಬೇಕಾದ್ರೆ.
ಯಾಕಂದರೆ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಥರ ನಾನು ಇದಕ್ಕೆ ಮುಂಚೆ ಹೇಳಿದ ಹಾಗೆ ಟ್ರಕ್ಗಳದ್ದು ಆಯಿಲ್ ಆಮೇಲೆ ಡೀಸೆಲ್ ರೋಡಲ್ಲಿ ಚೆಲ್ಲಿರೋ ಟೈಮಲ್ಲಿ ಅದರ ಮೇಲೆ ನಮ್ಮದು ಟೂ ವೀಲರ್ದು ಟೈರ್ ಪಾಸ್ ಆದರೆ ನಿಲ್ಲೋ ಚಾನ್ಸಸ್ ತುಂಬ ಕಮ್ಮಿ. ಸೊ ನಾವು ಟರ್ನ್ ಮಾಡೋದು ಜೊತೆಗೆ ಆಯಿಲ್ ಸಿಗೋದು ಎರಡು ಜೊತೆಗೆ ಆದರೆ ಬೀಳೋದಂತ ಖಂಡಿತ. ನೋಡಿ, ಇಲ್ಲೊಬ್ಬ ಲೇಟ್ ಲತೀಫ್ ಇಂಡಿಕೇಟರ್ ರೈಟ್ ಸೈಡ್ ಇಂಡಿಕೇಟರ್ ಇನ್ನೂ ಆಫೇ ಮಾಡಿಲ್ಲ. ಎಲ್ಲಿ ರೈಟ್ ಸೈಡ್ ಟರ್ನ್ ತೊಗೊಂಡಾಗ ಇಂಡಿಕೇಟರ್ ಆನ್ ಮಾಡಿದನೋ ಅದು ಇನ್ನೂ ಹಾಗೇ ಇದೆ. ಆ್ಯಕ್ಚುಲಿ ಈಗ ಬರೋ ಎಲ್ಲ ಸೆಗ್ಮೆಂಟ್ ಬೈಕ್ಗಳಲ್ಲೂ ಡಿಜಿಟಲ್ ಕನ್ಸೋಲಲ್ಲಿ ಇಂಡಿಕೇಟರ್ ಬ್ಲಿಂಕಿಂಗ್ ಲೈಟ್ ಕೊಟ್ಟಿರ್ತಾರೆ. ಯಾಕಂದರೆ ಈ ಥರದ್ದು ಸೆನ್ಸ್ ಇಲ್ಲದವರಿಗೆ ಆ ಲೈಟಿಂದ ಆಗಿದ್ರು ಅದು ಗೊತ್ತಾಗಲಿ ಇಂಡಿಕೇಟರ್ ಆನಲ್ಲಿದೆ, ಆಫ್ ಮಾಡಿಂದ ಗೊತ್ತಾಗಲಿ ಅಂತ ಹಾಕಿರ್ತಾರೆ. ಬಟ್ ಅದೂ ವರ್ಕೌಟ್ ಆಗಲ್ಲ ಇಲ್ಲಿ. ನೋಡಿ, ಒಂದು ಇಂಡಿಕೇಟರ್ ಇನ್ನೂ ಆನಲ್ಲೇ ಇದೆ. ಯಾವಾಗ ಲೆಫ್ಟ್ ಸೈಡ್ ಟರ್ನ್ ತೊಗೋತಾನೋ ಆವಾಗಲೇ ಇವ್ನಿಗೆ ಗೊತ್ತಾಗೋದು ನಂದು ಇಂಡಿಕೇಟರ್ ರೈಟ್ ಸೈಡ್ ಇಂಡಿಕೇಟರ್ ಆನಲ್ಲಿತ್ತು ಅಂತ. ಸೊ ನೋಡ್ತಿರೋ ಎಲ್ಲ ಮಾಂಗ್ಸ್ ಬಿ ಅವೇರ್ ಆಫ್ ದಿಸ್. ಯಾವಾಗಾದ್ರೂ ಇಂಡಿಕೇಟರ್ ಆನ್ ಮಾಡಿದರೆ ನಿಮ್ಮದು ಟರ್ನಿಂಗ್ ಮುಗಿದ ತಕ್ಷಣ ಇಂಡಿಕೇಟರ್ ಆಫ್ ಮಾಡಲಿಕ್ಕೆ ಮರಿಬೇಡಿ. ಯಾಕಂದರೆ ಇದು ನಿಮ್ಮ ಹಿಂದ್ಗಡೆಯಿಂದ ಬರೋ ವೆಹಿಕಲ್ಸ್ಗೆ ಆ ಡ್ರೈವರ್ಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ನೀನು ಯಾವ ಸೈಡ್ ತೊಗೋತೀರಿ ಅಂತ. ಸೊ ಇಂಡಿಕೇಟರ್ ಆನ್ ಮಾಡಿ, ನಿಮ್ಮ ಟರ್ನಿಂಗ್ ಮುಗಿದ ತಕ್ಷಣ ಇಂಡಿಕೇಟರ್ ಆಫ್ ಮಾಡೋಕ್ಕೆ ಮರಿಬೇಡಿ. ನೋಡಿ, ಆ ಮಹಾನುಭಾವ ಮತ್ತೆ ಬಂದ. ಇಂಡಿಕೇಟರ್ ಇನ್ನೂ ಆನಲ್ಲೇ ಇದೆ. ನೋಡಿ, ಇಲ್ಲಿ ಒನ್ ಆಫ್ ದ ಲೆಜೆಂಡ್ರಿ ವೆಹಿಕಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ. ಅಂಬಾಸಡರ್, ಒಂದು ಕಾಲದಲ್ಲಿ ಮಿನಿಸ್ಟ್ರಿಗಳು ಯೂಸ್ ಮಾಡ್ತಿದ್ದ ಕಾರು ಈಗ ಇಲ್ಲಿ ಹೋಗ್ತಾ ಇದೆ. ಈಗ ಇದು ಕಾಣೋದೇ ಅಪರೂಪ ಆ್ಯಕ್ಚುಲಿ. ಅಂಬಾಸಡರ್ ಆನ್ ರೋಡಲ್ಲಿ ಇದು ಮಿನಿಸ್ಟ್ರಿಗಳು ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತಂದರೆ, ಇದು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಾರ್. ಇದರ ಬಾಡಿ ಎಷ್ಟು ಸ್ಟ್ರಾಂಗ್ ಅಂತಂದರೆ ಇದರಲ್ಲಿ ಬುಲೆಟ್ ಪಾಸ್ ಆಗಲ್ಲ. ಆಮೇಲೆ ಆಕ್ಸಿಡೆಂಟ್ ಆದ್ರೂ ಇದರಲ್ಲಿ ಇದ್ದವರಿಗೆ ಸಾವು ನೋವಾಗೋದು ತುಂಬ ಕಮ್ಮಿ. ಅದಕ್ಕೆ ಇದು ಹಿಂದೂಸ್ತಾನ್ ಮೋಟಾರ್ಸ್ ಅವರದ ಒನ್ ಆಫ್ ದ ಲೆಜೆಂಡ್ರಿ ಕಾರು. ಪೆಟ್ರೋಲ್ ಪ್ರೈಸ್ ಇವತ್ತು 104 ರೂಪಾಯಿ. ಈ 104 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಎಲ್ಲಿ ಗಾಡಿ ಓಡಿಸೋದು, ಏನು ಮಾಡೋದು ಒಂದೂ ಗೊತ್ತಾಗಲ್ಲ. ಏನು ಮಾಡೋದು ಬಡವ್ರ ಕತೆ. 500ಕ್ಕೆ ಹಾಕಿ, 500 ಅಥವಾ 520ಕ್ಕೆ ಹಾಕಿ. ಹಾಂ, ಕಾರ್ಡ್ ವರ್ಕ್ ಆಗ್ತದಲ್ಲ. ಹಾಂ ಹಾಂ, ನಾನು ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಈ ಥರ ಹಿಡ್ಕೋತೀನಿ. ಯಾಕಂತಂದರೆ ಅದು ಫೋರ್ಸ್ಫುಲಿ ಒಳಗಡೆ ಹಾಕಿದರೆ ಟ್ಯಾಂಕಿಗೆ ಹರ್ಟ್ ಆಗುತ್ತೆ. ಇನ್ನೊಂದು ಟ್ಯಾಂಕಿಂದ ಅವರು ಇದರ ಮೌತ್ನ ತೆಗಿಬೇಕಾದ್ರೆ ಟ್ಯಾಂಕ್ ಮೇಲೆಲ್ಲ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನಾನು ಬಿಗಿನಿಂಗಿಂದನೇ ಈ ಥರ ಹಿಡ್ಕೋತೀನಿ. ಫಿಲ್ ಆದ ನಂತರ ಬಿಟ್ಬಿಡ್ತೀನಿ ಈ ಥರ. ಥ್ಯಾಂಕ್ ಯು. ಪೆಟ್ರೋಲ್ ಪ್ರೈಸ್ ಬಂದು 104 ರೂಪಾಯಿ. ಎಲ್ಲಿಗೇರಿದೆ ಪೆಟ್ರೋಲ್ ಪ್ರೈಸ್. ಈ ಪೆಟ್ರೋಲ್ ರೇಟಲ್ಲಿ ರೈಡರ್ಸ್ಗಳು ಹೇಗೆ ರೈಡ್ ಮಾಡೋದು, ಅಲ್ಲಿ ನಮ್ಮದು ಕತೆ ಬಿಡಿ. ಡೈಲಿ ಕಮ್ಯೂಟ್ ಮಾಡೋರು ಇರ್ತಾರಲ್ಲ ಬ್ಯಾಂಗ್ಳೂರಲ್ಲಿ, ಇಲ್ಲ ಬೇರೆ ಸಿಟಿಗಳಲ್ಲಿ, ಇಲ್ಲ ಡೆಲಿವರಿ ಬಾಯ್ಸ್ಗಳು, ಎಷ್ಟು ಕಷ್ಟ ಅಲ್ಲ ಜೀವನ. 104 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ದಿನ ಗಾಡಿ ಓಡಾಡಿಸೋರಿಗೆ, ಅಂದರೆ ದಿನ ಕಮ್ಯೂಟ್ ಮಾಡಿ ಜಾಬ್ ಪ್ಲೇಸಿಗೆ ಹೋಗಿ ಅರ್ನ್ ಮಾಡೋರಿಗೆ ಎಷ್ಟು ಕಷ್ಟ. 104 ರೂಪಾಯಲ್ಲಿ ನಮ್ಮ ದೇಶದ ದುಡ್ಡು, ನಾವು ಕಟ್ಟಿರೋ ಟ್ಯಾಕ್ಸ್ ಎಲ್ಲಿ ಹೋಗುತ್ತೋ. ತಕ್ಷಣ ರಾಜಕಾರಣಿಗಳು ಎಲ್ಲ ನಡೆಯೋದು ಇದರಿಂದಾಗಿ. ಯಾರನ್ನು ಬೈದೂ ಏನು ಯೂಸ್ ಇಲ್ಲ.
ಇಲ್ಲೊಂದು ನಾಯಿ ಸತ್ತಿದೆ, ಯಾರು ರೋಡಿಂದ ತೆಗಿಯೋರಿಲ್ಲ. ಈ ಥರ ನಾಯಿಗಳನ್ನು ಎಷ್ಟೋ ತೆಗೆದು ಸೈಡಿಗೆ ಹಾಕಿದ್ದೀನಿ. ನಮ್ಮ ರೋಡೇ ಹಾಳಾಗೋದು ನಾಯಿ ಹೊಡೆದು. ಸೊ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಸೈಡ್ಗೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಏನಾಗುತ್ತೆ, ಅದ್ರ ಮೇಲೆ ಇನ್ನೊಂದಷ್ಟು ಗಾಡಿಗಳು ಹರಿದಾಡಿ ರೋಡೆಲ್ಲ ಹಾಳಾಗುತ್ತೆ. ಸೊ ನಮ್ಮ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಯಾರಿಗೆ ಗೊತ್ತು. ಈಗ ಎಷ್ಟೋ ಗಾಡಿಗಳು ಅದನ್ನು ನೋಡಿಕೊಂಡೇ ಪಾಸ್ ಆಗಿರ್ತವೆ, ಯಾರು ತೆಗೆದು ಸೈಡಿಗೆ ಹಾಕಲ್ಲ. ಆಮೇಲೆ ರೋಡ್ ಸರಿ ಇಲ್ಲ, ರೋಡ್ ಕೆಟ್ಟದಾಗಿದೆ, ರೋಡಲ್ಲಿ ಗಲೀಜಿದೆ, ಈ ಥರ ಕಂಪ್ಲೇಂಟ್ ಮಾಡೋರು ಜಾಸ್ತಿ ಬಿಟ್ಟು ರೋಡಲ್ಲಿ ನಾಯಿ ಸತ್ತಿದ್ರೆ ಅದನ್ನು ಸೈಡಿಗೆ ಹಾಕೋರು ಯಾರೂ ಇಲ್ಲ. ಪುತ್ತೂರು ಬೈಪಾಸ್ ರೋಡು ಇದು ಡೈರೆಕ್ಟು ಮಂಗಳೂರು ಹೈವೇಗೆ ಕನೆಕ್ಟ್ ಆಗುತ್ತೆ. ಸೊ ಬೈಪಾಸ್ ರೋಡಲ್ಲಿ ಈಗ ಹೋಗ್ತಾ ಇದ್ದೀನಿ. ಇನ್ನೊಂದು 10 to 15 ಮಿನಿಟ್ಸ್ ರಾಯಲ್ ಎನ್ಫೀಲ್ಡ್ ಗ್ಯಾರೇಜಲ್ಲಿ ಇರ್ತೀನಿ. ಹೋಗಿ ನಮ್ಮದು ಹ್ಯಾಂಡಲ್ ಲಾಕ್ ಇಶ್ಯೂ ಇದೆ, ಅದನ್ನು ಫಿಕ್ಸ್ ಮಾಡಿಸ್ಬೇಕು. ಆಮೇಲೆ ಫ್ರಂಟ್ ABS ಚಾನೆಲ್ ಕೇಬಲ್ ಬರುತ್ತೆ, ಆ ಕೇಬಲ್ ಸರಿಯಾಗಿ ರೀರೂಟಿಂಗ್ ಆಗಿಲ್ಲ, ಅದು 2 ಇಶ್ಯೂನ ಫಿಕ್ಸ್ ಮಾಡಿಸ್ಬೇಕು. ಪುತ್ತೂರು और ಸುಳ್ಯ ಆಸುಪಾಸಲ್ಲಿ ಎಲ್ಲೂ ರಾಯಲ್ ಎನ್ಫೀಲ್ಡ್ ಆಥರೈಸ್ಡ್ ಸರ್ವಿಸ್ ಸೆಂಟರ್ ಆರ್ ಶೋರೂಮ್ ಇಲ್ಲ. ಒಂದು ಮಂಗಳೂರಿಗೆ ಹೋಗಬೇಕು, ಇಲ್ಲ ಅಂತಂದರೆ ಮಡಿಕೇರಿ, ಕುಶಾಲನಗರ, ಈ ಥರ ಇಷ್ಟು ದೂರ ಹೋಗಬೇಕಾಗುತ್ತೆ. ಪುತ್ತೂರಲ್ಲಿ 2 ವರ್ಷದ ಹಿಂದೆ ಸರ್ವಿಸ್ ಸೆಂಟರ್ ಮತ್ತು ಶೋರೂಮ್ ಇತ್ತು, ರಾಯಲ್ ಎನ್ಫೀಲ್ಡ್ ಅವ್ರದ್ದು ಆಥರೈಸ್ಡ್ ಶೋರೂಮ್ ಸರ್ವಿಸ್ ಸೆಂಟರ್ ಇತ್ತು. ಬಟ್ ಕ್ಲೋಸ್ ಆಯಿತು. ಅದರ ನಂತರ ಸರ್ವಿಸ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಿದ್ದ ಮೆಕ್ಯಾನಿಕ್ ಸ್ಟಿಲ್ ಪುತ್ತೂರಲ್ಲಿ ಅದೇ ಪ್ಲೇಸಲ್ಲಿ ಮತ್ತೆ ವರ್ಕ್ಶಾಪ್ ಇಟ್ಕೊಂಡಿದ್ದಾರೆ. ಸೊ ದೇ ಆರ್ ವೆಲ್ ಟ್ರೈನ್ಡ್ ಮೆಕ್ಯಾನಿಕ್ಗಳು. ಸೊ ನಂದು ಊರಿಗೆ ಬಂದಾಗ ಯಾವುದೇ ಮೆಕ್ಯಾನಿಕ್ ವರ್ಕ್ ಇದ್ದರೆ ಅಲ್ಲಿಗೆ ತೊಗೊಂಡು ಹೋಗ್ತೀನಿ ನನ್ನ ಬೈಕ್ನ. ಸೊ ಇವಾಗಲೂ ಅಲ್ಲಿಗೆ ಹೋಗ್ತಿರೋದು ನಾನು. ಲೊಕೇಶನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೇ ಪುತ್ತೂರಲ್ಲಿರೋದು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್. ಪುತ್ತೂರು ಮಂಗಳೂರು ಮೈನ್ ರೋಡಲ್ಲಿ ನಗರ ಅಂತ ಏರಿಯಾದಲ್ಲಿ ಸರ್ವಿಸ್ ಸೆಂಟರ್ ಇದೆ. ಇಲ್ಲಿ ನಿಮಗೆ ರಾಯಲ್ ಎನ್ಫೀಲ್ಡ್ದು ಜೆನ್ಯೂನ್ ಪಾರ್ಟ್ಸ್ ಸಿಗುತ್ತೆ. ಆಮೇಲೆ ಇಲ್ಲಿ ವೆಲ್ ಟ್ರೈನ್ಡ್ ಮೆಕ್ಯಾನಿಕ್ಗಳಿದ್ದಾರೆ. ಯಾಕಂತಂದರೆ ಈ ಸರ್ವಿಸ್ ಸೆಂಟರ್ ಆಥರೈಸ್ಡ್ ಸರ್ವಿಸ್ ಸೆಂಟರ್ ಕ್ಲೋಸ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ವರ್ಕ್ ಮಾಡ್ತಿದ್ದ ಮೆಕ್ಯಾನಿಕ್ಗಳೇ ಈಗಲೂ ಈ ಮೆಕ್ಯಾನಿಕ್ ವರ್ಕ್ಶಾಪ್ನ ನಡೆಸ್ತಿರೋದು. ನೋಡಿ, ಹುಲಿಯೊಂದು ಹ್ಯಾಂಡ್ ಲಾಕ್ ಇಶ್ಯೂ ಸಾಲ್ವ್ ಮಾಡೋಕ್ಕೆ ವರ್ಕ್ ಶುರುವಾಗಿದೆ. ವರ್ಕ್ ಮಾಡ್ತಿರೋರು ಭೂಷಣ್ ಇವರು. ಆ್ಯಕ್ಚುಲಿ ನಂದು ಲಾಸ್ಟ್ ಟೈಮ್ ಒಂದ್ಸರಿ ಬೈಕಲ್ಲಿ ಬಿದ್ದಾಗ ಟೀ ಸ್ಟೆಮ್ ಬೆಂಡ್ ಆಗಿತ್ತು. ಸೊ ಟೀ ಸ್ಟೆಮ್ ಬೆಂಡ್ ಆಗಿರೋದ್ರಿಂದಾಗಿ ನಂದು ಹ್ಯಾಂಡಲ್ ಲಾಕ್ ವರ್ಕ್ ಆಗ್ತಿಲ್ಲ. ಲಾಕ್ ಇಶ್ಯೂ ಇವಾಗ ಫಿಕ್ಸ್ ಆಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ, ಯಾಕಂತಂದರೆ ನಂದು ಗೋಪ್ರೋದು ಬ್ಯಾಟ್ರಿ ಚಾರ್ಜ್ ತುಂಬ ವೀಕ್ ಆಗಿದೆ. ಸೊ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಯಾರ್ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಟ್ ಬೆಲ್ ಐಕಾನ್. ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನೊಂದು ವಿಡಿಯೋಸ್ ಇದೆ, ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಸೂನ್.